ಸ್ಥಳೀಯ ಸಂಸ್ಥೆ ಫಲಿತಾಂಶ ಇಂದು ಕೊರಟಗೆರೆಯಲ್ಲಿ ಡಿಸಿಎಂ ಜಿ ಪರಮೇಶ್ವರ್ಗೆ ಮುಖಭಂಗ. ಕುತೂಹಲ ಕೆರಳಿಸಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶ ಇವತ್ತು ಸೆಪ್ಟೆಂಬರ್ 3ನೇ ತಾರೀಕು ಹೊರಬೀಳಲಿದೆ. ಆಗಸ್ಟ್ 29ನೇ ತಾರೀಕು 105 ಸ್ಥಳೀಯ ಸಂಸ್ಥೆಗಳಲ್ಲಿ 67% ಮತದಾನ ದಾಖಲಾಗಿದೆ. ಇವತ್ತು ಬೆಳಗ್ಗೆ 8 ಗಂಟೆಯಿಂದಾನೇ ಮತ ಎಣಿಕೆ ಶುರುವಾಗಿದ್ದು ಮಧ್ಯಾಹ್ನ 2 ಗಂಟೆ ಟೈಮ್ಗೆ ಸಂಪೂರ್ಣ ಫಲಿತಾಂಶದ ಚಿತ್ರಣ ಸಿಗತ್ತೆ. ಇನ್ನು ರಾಜ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ನಡೀತಾ ಇರೋ ಮೊದಲ ಚುನಾವಣೆ ಇದಾಗಿರೋದ್ರಿಂದ ಮತ್ತಷ್ಟು ಕುತೂಹಲ ಜಾಸ್ತಿ ಮಾಡಿದೆ. ಇನ್ನು ಇಲ್ಲಿ ತನಕದ ಫಲಿತಾಂಶ ನೋಡಕ್ ಹೋದ್ರೆ ಕೊರಟಗೆರೆಯಲ್ಲಂತೂ ಡಿಸಿಎಂ ಜಿ ಪರಮೇಶ್ವರ್ಗೆ ಮುಖಭಂಗವಾಗಿದೆ. ಇನ್ನು ಪುತ್ತೂರು ನಗರಸಭೆ ಬಿಜೆಪಿ ತೆಕ್ಕೆಗೆ ಸೇರಿದ್ದು 31 ಸ್ಥಾನಗಳಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್. 25 ವಾರ್ಡ್ಗಳಲ್ಲಿ ಬಿಜೆಪಿ ದಾಖಲೆಯ ಗೆಲುವನ್ನ ಸಾಧಿಸಿದ್ರೆ ಕಾಂಗ್ರೆಸ್ 5, ಎಸ್ಡಿಪಿಐ 1. ಮುಂಡಗೋಡು ಪಟ್ಟಣ ಪಂಚಾಯತ್ 19 ವಾರ್ಡ್ಗಳಲ್ಲಿ 10ರಲ್ಲಿ ಬಿಜೆಪಿ ಗೆಲುವು. ಯಲಬುರ್ಗಾ ಪಟ್ಟಣ ಪಂಚಾಯತ್ ಬಿಜೆಪಿಗೆ 10 ಸ್ಥಾನಗಳಲ್ಲಿ ಗೆಲುವು. ಕುಷ್ಟಗಿ ಪುರಸಭೆ ಅತಂತ್ರ. ಖಾನಾಪುರ ಪಟ್ಟಣ ಪಂಚಾಯತ್ ಪಕ್ಷೇತರರ ಪಾಲು. ಮುದ್ದೇಬಿಹಾಳದಲ್ಲಿ ಗೆದ್ದ ಪಕ್ಷೇತರ ಅಭ್ಯರ್ಥಿ ಮೇಲೆ ಬಿಜೆಪಿ ಪರಾಜಿತ ಅಭ್ಯರ್ಥಿಯಿಂದ ಹಲ್ಲೆ ಕೂಡ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಂಚಾಯತ್ ಬಿಜೆಪಿ ಪಾಲಾಗಿದೆ. ಮಂಡ್ಯ ನಗರಸಭೆಯ 35 ವಾರ್ಡ್ಗಳಲ್ಲಿ 18 ಜೆಡಿಎಸ್ ತೆಕ್ಕೆಗೆ ಸೇರಿದೆ. ಸಾಲಿಗ್ರಾಮ ಪಟ್ಟಣ ಪಂಚಾಯತ್ 4ನೇ ವಾರ್ಡ್ನ ಕರುಣಾಕರ್ ಕೂಡ ಮುನ್ನಡೆ ಸಾಧಿಸಿದ್ದಾರೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ಪುರಸಭೆಯ ಎಲ್ಲಾ 5 ವಾರ್ಡ್ಗಳಲ್ಲಿ ಜೆಡಿಎಸ್ಗೆ ಗೆಲುವು. ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಂಚಾಯತ್ ಕಾಂಗ್ರೆಸ್ ತೆಕ್ಕೆಗೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ಬಿಜೆಪಿ ತೆಕ್ಕೆಗೆ. 35 ವಾರ್ಡ್ಗಳ ಪೈಕಿ 18ರಲ್ಲಿ ಬಿಜೆಪಿಗೆ ಜಯಬೇರಿ. ಬಾಗಲಕೋಟೆ ನಗರಸಭೆ ಬಿಜೆಪಿ ತೆಕ್ಕೆಗೆ. ರಾಯಚೂರಿನ ಹಟ್ಟಿಪಟ್ಟಣ ಪಂಚಾಯತ್ ಕಾಂಗ್ರೆಸ್ ತೆಕ್ಕೆಗೆ. ಅಂಕೋಲಾ ಪುರಸಭೆ ಅತಂತ್ರ. ಕಾಂಗ್ರೆಸ್ 10, ಬಿಜೆಪಿ 8, ಇತರರು 5. ಚಿಂಚೋಳಿ ಪುರಸಭೆ ಕಾಂಗ್ರೆಸ್ ತೆಕ್ಕೆಗೆ. ಸವದತ್ತಿ ಪುರಸಭೆ ಬಿಜೆಪಿ ತೆಕ್ಕೆಗೆ. 23 ಸ್ಥಾನಗಳುಳ್ಳ ರೋಣ ಪುರಸಭೆ ಕಾಂಗ್ರೆಸ್ ತೆಕ್ಕೆಗೆ. ಉಳ್ಳಾಳ ನಗರಸಭೆ ಕಾಂಗ್ರೆಸ್ ತೆಕ್ಕೆಗೆ ಸೇರಿದ್ದು ಕಾಂಗ್ರೆಸ್ 12, ಬಿಜೆಪಿ 11, ಇತರರು 4. ಸೇಡಂ ಪುರಸಭೆಯಲ್ಲಿ ಬಿಜೆಪಿಗೆ 12, ಕಾಂಗ್ರೆಸ್ಗೆ 9. ಬಾದಾಮಿ ಪುರಸಭೆ ಕಾಂಗ್ರೆಸ್ ತೆಕ್ಕೆಗೆ. ಇದೇ ಬಾದಾಮಿ ಕ್ಷೇತ್ರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ಷೇತ್ರವಾಗಿತ್ತು. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಪುರಸಭೆ ಬಿಜೆಪಿ ತೆಕ್ಕೆಗೆ. ಯಾದಗಿರಿ ನಗರಸಭೆ ಬಿಜೆಪಿ ಪಾಲಾಗಿದ್ದು 31 ವಾರ್ಡ್ಗಳಲ್ಲಿ 17ರಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ರಾಯಚೂರಿನ 3 ಸ್ಥಳೀಯ ಸಂಸ್ಥೆಗಳಲ್ಲಿ ಬಿಜೆಪಿ ಶೂನ್ಯ ಸಾಧನೆ. ತುಮಕೂರು ಮಹಾನಗರ ಪಾಲಿಕೆ ಅತಂತ್ರ. 27 ಸ್ಥಾನಗಳುಳ್ಳ ಸವದತ್ತಿ ಯಲ್ಲಮ್ಮ ಪುರಸಭೆ ಬಿಜೆಪಿಗೆ. ಸಂಕೇಶ್ವರ ಪುರಸಭೆ ಅತಂತ್ರವಾಗಿದ್ದು ಬಿಜೆಪಿ 11, ಕಾಂಗ್ರೆಸ್ 11, ಪಕ್ಷೇತರ 1. ನಾಗಮಂಗಲ ಪುರಸಭೆಯಲ್ಲಿ ಸಮಬಲದ ಹೋರಾಟ. ಚಿತ್ರದುರ್ಗ ನಗರಸಭೆ ಬಿಜೆಪಿ ತೆಕ್ಕೆಗೆ ಸೇರಿದ್ದು ಬಿಜೆಪಿ 17, ಕಾಂಗ್ರೆಸ್ 2, ಜೆಡಿಎಸ್ 5, ಇತರರು 4. ಬಂಟ್ವಾಳ ಪುರಸಭೆಯಲ್ಲೂ ಅತಂತ್ರ ಫಲಿತಾಂಶ. ಕಾಂಗ್ರೆಸ್ 12, ಬಿಜೆಪಿ 11, ಎಸ್ಡಿಪಿಐ 4. ಒಟ್ಟು 27 ಸ್ಥಾನಗಳ ಮತ ಎಣಿಕೆ ಪೂರ್ಣ. ಕಳೆದ ಬಾರಿ ಕಾಂಗ್ರೆಸ್ ಆಡಳಿತದಲ್ಲಿತ್ತು ಪುರಸಭೆ. ಈಗ ಏನಾಗತ್ತೆ ಅನ್ನೋದು ಕಾದ್ ನೋಡ್ಬೇಕು. ಇನ್ನು ಚಿತ್ರದುರ್ಗ ನಗರಸಭೆಯಲ್ಲಿ ಗೆಲುವು ಸಾಧಿಸಿದ್ದಾರೆ ದಂಪತಿಗಳು. ಪಕ್ಷೇತರ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದ್ದ ಜಯಂತಿ ಗೋಪಿ, ಮಂಜುನಾಥ್ ಗೋಪೆ ದಂಪತಿ ಗೆಲುವನ್ನ ಸಾಧಿಸಿದ್ದಾರೆ. ಇನ್ನು ಉಳ್ಳಾಳ ನಗರಸಭೆಯಲ್ಲಿ ಚೀಟಿ ಎತ್ತುವ ಮೂಲಕ ಬಿಜೆಪಿ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ದಾರೆ. ಬಾಗಲಕೋಟೆ ಪುರಸಭೆಯ 30 ವಾರ್ಡ್ಗಳಲ್ಲಿ ಬಿಜೆಪಿ 25ರಲ್ಲಿ ಗೆಲುವು. ಇದೆಲ್ಲ ನೋಡಕ್ ಹೋದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಯಾರಿಗೆ ಗೆಲುವು ಅನ್ನೋದು ಮಾತ್ರ ಕೊನೆಯದಾಗಿ 2 ಗಂಟೆ ಅಷ್ಟೊತ್ತಿಗೆ ಫೈನಲ್ ಆಗಿ ಗೊತ್ತಾಗತ್ತೆ.